ಡೀಸೆಲ್ಗೆ ₹2 ರಾಜ್ಯ ಸರ್ಕಾರ ಏರಿಕೆ ಮಾಡಿತು. ಇದರ ಬೆನ್ನಲ್ಲೇ ಎಫೆಕ್ಟ್ ಸಹಜವಾಗಿ ಇದ್ದೇ ಇರುತ್ತೆ. ಈಗ ಶಾಲಾ ವಾಹನಗಳ ದರವನ್ನು ಕೂಡ ಏರಿಕೆ ಮಾಡ್ತೀವಿ ಅಂತ ಖಾಸಗಿ ವಾಹನಗಳ ಸಂಘ ತೀರ್ಮಾನವನ್ನ ಮಾಡಿದೆ. ಪ್ರತಿ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ₹500 ಇಂದ ₹600 ಹೆಚ್ಚುವರಿ ಹೊರೆ ಬೀಳುತ್ತೆ. ಸದ್ಯ ತಿಂಗಳಿಗೆ 2000 ರಿಂದ ₹2100 ಇರುವಂತಹ ಬಸ್ ಶುಲ್ಕ ಇವರೇನಾದರೂ ₹500 ರಿಂದ ₹600 ಹೆಚ್ಚುವರಿ ಚಾರ್ಜ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೆ ಆದರೆ ಆಗ ಶಾಲಾ ವಾಹನಗಳ ದರ 2500ದಿಂದ 3000ಕ್ಕೆ ಏರಿಕೆಯಾಗುವಂತಹ ಸಾಧ್ಯತೆಗಳಿದೆ. ಇದೇ ಶೈಕ್ಷಣಿಕ ವರ್ಷದಿಂದ ನೂತನ ದರ ಜಾರಿಯಾಗುವಂತಹ ಸಾಧ್ಯತೆ ಬಗ್ಗೆ ತೀರ್ಮಾನ ಮಾಡಿದೆ. ಫೈನಲ್ ಡಿಸಿಷನ್ಗೆ ಬಂದ ನಂತರದಲ್ಲಿ ಅದು ಜಾರಿಗೂ ಕೂಡ ಬರುತ್ತೆ. ಡೀಸೆಲ್ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಈ ರೀತಿಯಾದಂತಹ ಬೆಲೆ ಏರಿಕೆಗಳು ಅಲ್ಲಲ್ಲಿ ಆಗುತ್ತೆ ಅನ್ನೋದು ಸಹಜ ನಿರೀಕ್ಷೆ ಇತ್ತು. ಅದರಂತೆ ಈಗ ಶಾಲಾ ವಾಹನಗಳ ಸಂಘ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದರ ಹೊರೆ ಸಹಜವಾಗಿ ಶಾಲೆ ಬಸ್ಗಳಿಗೆ ಡಿಪೆಂಡ್ ಆಗಿರುವಂತಹ ವಿದ್ಯಾರ್ಥಿಗಳ ಪೋಷಕರಿಗೆ ತಗಲುತ್ತೆ.